ಸರ್ 200% ಗೆಲುವು ಸಾಧಿಸ್ಬಿಟ್ಟಿದ್ದಾರೆ. ಇನ್ನು ಅವರು ಸಾಧಿಸೋದು ಅನ್ನೋ ಪ್ರಶ್ನೆ ನಿಮಗೆ ಬೇಡ. ರಕ್ಷಾರಾಮಯ್ಯ ಅವರು ಆಲ್ರೆಡಿ ವಿನ್ ಆಗಿದ್ದಾರೆ. ಇನ್ನು ನಾವು ಆಲ್ರೆಡಿ ನೆಕ್ಸ್ಟು ಬಹುಮತಗಳಲ್ಲಿ ವಿನ್ ಆಗ್ತಾರೆ ಅಂತ ನಾವು ಕಾಯ್ತಾ ಇದ್ದೀವಿ. ನಿಮ್ಮ ನೇತೃತ್ವದಲ್ಲಿ ನೂರಾರು ಸಂಖ್ಯೆಯಲ್ಲಿ JDS ತೊರೆದು ದೊಡ್ಡಬೈಲುಗುರ್ಕಿ ಗ್ರಾಮ ಪಂಚಾಯಿತಿಯ ಒಂದು ಮುಖಂಡರು ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆ. ಫಸ್ಟ್ ಆಫ್ ಆಲ್ ಏನು ಹೇಳ್ತೀರಾ, ಯಾಕೆ ಇವರು ಕಾಂಗ್ರೆಸ್ ಪಕ್ಷ? ಸರ್, ನಾವು ಮೂಲತಃ 40 ವರ್ಷ 50 ವರ್ಷದಿಂದ ನಮ್ಮ ತಂದೆಯ ಕಾಲದಿಂದಲೂ ನಾವು ಕಾಂಗ್ರೆಸ್ ಪಕ್ಷದಲ್ಲೇ ನಾವು ಸಂಘಟನೆ ಮಾಡಿಕೊಂಡು ಬಂದಿರುತ್ತೆ. ನಾವು ಒಂಥರ ನಾವು ಬೇಸತ್ತು ನಾವು BJPಯಲ್ಲಿ ಒಂದು 3 ವರ್ಷ ಕೆಲಸ ಮಾಡಿದ್ವಿ. ಅದಾದ ಮೇಲೆ ನಮ್ಮ ಮಾತೃಪಕ್ಷಕ್ಕೆ ನಾವು ಸೇರ್ಪಡೆ ಆಗಿದ್ದೀವಿ. ನಮ್ಮ ಮಾತೃಪಕ್ಷ ಕಾಂಗ್ರೆಸ್ ಪಕ್ಷ. ನಾವು ಮೊದಲಿಂದ ನಮಗೆ ಕಾಂಗ್ರೆಸ್ ಪಕ್ಷ ಅಂದರೆ ನಮಗೆ ಬಹಳ ಇಷ್ಟ. ನಾವು BJPಯಲ್ಲಿ ನಾವು ನಮ್ಮ ಮನಸ್ಸನ್ನು ಹಿಡಿದಿಟ್ಕೊಂಡು ನಾವು ಕೆಲಸ ಮಾಡ್ತಿದ್ವಿ. ಮತ್ತು ನಮ್ಮ ಶಾಸಕರು ಪ್ರದೀಪ್ ಈಶ್ವರ್ ಅವರ ಒಂದು ಕಾರ್ಯವೈಖರಿಗೆ ಮೆಚ್ಚಿ, ಆಮೇಲೆ ನಮ್ಮ ರಕ್ಷಾರಾಮಯ್ಯ ಅವರ ಕಾರ್ಯವೈಖರಿಗೆ ಮೆಚ್ಚಿ ನಾವು ಕಾಂಗ್ರೆಸ್ ಪಕ್ಷನ KPCC ಆಫೀಸಲ್ಲಿ DK ಶಿವಕುಮಾರ್ ಸಮ್ಮುಖದಲ್ಲಿ ಸೇರ್ಪಡೆ ಆಯಿತು. ಅದಾದ ನಂತರ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು MC ಸುಧಾಕರ್ ಅವರು ಕೂಡ ನಾವು ಕಾಂಗ್ರೆಸ್ ಸೇರ್ಪಡೆ ಆಗೋದಕ್ಕೆ ನಮಗೆ ಮಾರ್ಗದರ್ಶನವನ್ನು ಕೊಟ್ಟರು. ನಮ್ಮನ್ನು ಯಾವ ಥರ ನಡೆಸ್ಕೊತೀವಿ ಕಾಂಗ್ರೆಸ್ ಪಕ್ಷದಲ್ಲಿ ಅಂತ ಅವರು ನಮಗೆ ಕೂಲಂಕುಷವಾಗೆಲ್ಲ ಮಾತಾಡಿ, ನಮ್ಮ ಶಾಸಕರಾದ ಪ್ರದೀಪ್ ಈಶ್ವರ್ ಅವ್ರನ್ನ ಮಾತಾಡಿ ನಾವು ಪಕ್ಷಕ್ಕೆ ಬಂದ್ವಿ. ಅದಾದ ನಂತರ ರಕ್ಷಾರಾಮಯ್ಯ ಅವರಿಗೆ ಯಾಕೆ ಮಾಡಬೇಕು ಅಂದರೆ BJP ಪಕ್ಷ ಬೇರೆ ಸುಳ್ಳು ಹೇಳೋದರಲ್ಲಿ ಅಧಿಕವಾಗಿ ಇದೆ. ಏನು ಮಾಡಿದ್ದಾರೆ ನಮ್ಮ ರೈತರಿಗೆ ಅಂತ ಅದಾನಿ ಅಂಬಾನಿ ಸಾಲ ಮನ್ನಾ ಮಾಡಿಕೊಂಡು ಬೇರೆ ಇಂಡಸ್ಟ್ರೀಸು ಕಾರ್ಪೊರೇಟ್ ಸಾಲ ಮನ್ನಾ ಮಾಡ್ಕೊಂಡಿದ್ರೆ ನಮ್ಮ ಬಡವರಿಗಾಗಿ ಒಂದು ಯೋಜನೆಗಳೇನೂ ಇಲ್ಲ ಸರ್. ರೈತರಿಗೆ ಏನೂ ಯೋಜನೆಗಳಿಲ್ಲ. ಈಗ ಕಾಂಗ್ರೆಸ್ ಯೋಜನೆಗಳು ನಮ್ಮ ದೇಶದಲ್ಲಿ ಒಂದು ರೈಲ್ವೆ ಇರ್ಬೋದು, BL ಇರ್ಬೋದು, HAL ಇರ್ಬೋದು, ನಮ್ಮ ISRO ಇರ್ಬೋದು, ಪ್ರತಿಯೊಂದು ಕಾಂಗ್ರೆಸ್ ಪಕ್ಷ ಮಾಡಿದಂಥದ್ದೇ ಇದೆ. BJP ಸರ್ಕಾರದಿಂದ ಅದಕ್ಕೆ ಸುಣ್ಣ ಬಣ್ಣ ಬಳಿಯೋ ಕೆಲಸ ಆಗ್ತಿದೆ ಬಿಟ್ಟರೆ ಹೊಸ ಯೋಜನೆಗಳಿಗೆ ರೂಪ ತಂದಿರುವಂಥದ್ದು ಏನೂ ಇಲ್ಲ. ಹಾಗಾಗಿ ಇವತ್ತು ಕಾಂಗ್ರೆಸ್ ಪಕ್ಷನೇ ನಮ್ಮ ದೇಶನ ಕಟ್ಟಿರುವಂಥದ್ದು. ಈಗ ATM ತಂದಿದ್ದು ಯಾರು? ಫಸ್ಟು ನಮ್ಮ ರಾಜೀವ್ ಗಾಂಧಿ ಅವರು. ಇವಾಗ ISRO ತಂದಿದ್ದ ಯಾರು? BL ತಂದಿದ್ದ ಯಾರು? ಪ್ರತಿಯೊಂದು ಆಯಿಲ್ ಫ್ಯಾಕ್ಟ್ರೀಸಿಂದ ಹಿಡಿದು ಏರ್ಪೋರ್ಟಿಂದ ಹಿಡಿದು ಇವಾಗ ಏರ್ಪೋರ್ಟ್ ಏನು BJP ಅವರೇ ಮಾಡ್ತಾ ಇದ್ದಾರಾ? ಫಸ್ಟ್ ಏರ್ಪೋರ್ಟ್ ಇಲ್ವಾ? ರೋಡ್ ಇಲ್ವಾ? ಪ್ರತಿಯೊಂದು ಇತ್ತು. ಹಾಗಾಗಿ ಕಾಂಗ್ರೆಸ್ ಪಕ್ಷ ಏನೇನು ಸಾಧನೆಗಳು ಮಾಡಿದೆ ಅದಕ್ಕೆ ನಾನು ಹೇಳಿದ್ನಲ್ಲ, ಸುಣ್ಣ ಬಳಿಯೋ ಬಿಳಿ ಬಣ್ಣ ಬಳಿಯೋ ಕೆಲಸ ಒಂದು BJP ಮಾಡ್ತಿದ್ದೆ ಬಿಟ್ಟರೆ ಏನು BJP ಏನೂ ಮಾಡ್ತಿಲ್ಲ ಸರ್. ಇಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ರಕ್ಷಾರಾಮಯ್ಯ ಅವರು ಗೆಲುವು ಸಾಧಿಸ್ತಾರೆ ನಂಬಿಕೆ ಇದೆ ಸರ್. 200% ಗೆಲುವು ಸಾಧಿಸ್ಬಿಟ್ಟಿದ್ದಾರೆ. ಇನ್ನು ಅವರು ಸಾಧಿಸೋದು ಅನ್ನೋ ಪ್ರಶ್ನೆ ನಿಮಗೆ ಬೇಡ. ರಕ್ಷಾರಾಮಯ್ಯ ಅವರು ಆಲ್ರೆಡಿ ವಿನ್ ಆಗಿದ್ದಾರೆ. ಇನ್ನು ನಾವು ಆಲ್ರೆಡಿ ನೆಕ್ಸ್ಟು ಬಹುಮತಗಳಲ್ಲಿ ವಿನ್ ಆಗ್ತಾರೆ ಅಂತ ನಾವು ಕಾಯ್ತಾ ಇದ್ದೀವಿ. ರಕ್ಷಾರಾಮಯ್ಯ ಅವ್ರಿಗೆ ಎಲ್ಲರೂ ನಾವು ಕೈ ಜೋಡಿಸಿದ್ದೀವಿ. ಇವತ್ತು ನಮ್ಮ KLS ಅಣ್ಣ ಇರ್ಬೋದು, ನಮ್ಮ ವಿಜಯಣ್ಣವ್ರು ಇರ್ಬೋದು, ಪ್ರತಿಯೊಬ್ಬ ನಮ್ಮ ನಾಯಕರು, ನಮ್ಮ ಲೀಡರ್ಸು, ನಮ್ಮ MLAs, ಪ್ರೆಸೆಂಟ್ MLAs, ಹೊಸಕೋಟೆ ಕ್ಷೇತ್ರದಿಂದ ಹಿಡಿದು ಪ್ರತಿಯೊಬ್ಬರು ನಮ್ಮ ಕಾಂಗ್ರೆಸ್ MLA ಇದ್ದಾರಲ್ಲ, ನಿಮ್ಗೆ ಯಾಕೆ ಆ ಡೌಟೇ ಬೇಡ. ರಕ್ಷಾರಾಮಯ್ಯ ಅವರು ಆಲ್ರೆಡಿ ಗೆದ್ದುಬಿಟ್ಟಿದ್ದಾರೆ. ಆಲ್ರೆಡಿ ನಾವು ಇನ್ನು ಸಂಭ್ರಮ ಆಚರಣೆಯನ್ನು ಮಾಡ್ಕೊಬೇಕು ಬಿಟ್ಟರೆ ಇನ್ಯಾವುದು ಏನಿಲ್ಲ ಸರ್.